ಸಂಪುಟ ವಿಸ್ತರಣೆ ಆಯಿತು. ಡಿಕೆಶಿ ಮುಂದಿದೆ ಈಗ ಮತ್ತೊಂದು ಅಗ್ನಿ ಪರೀಕ್ಷೆ. ಎಸ್, ಡಿಕೆ ಸಂಪುಟ ಸೈನ್ಯದಲ್ಲಿ ಖಾತೆ ಹಂಚಿಕೆ ಸುಲಲಿತವಾಗುತ್ತಾ? ಪ್ರಬಲ ಖಾತೆಗಳಿಗೆ ಪಟ್ಟು ಹಿಡಿತಾರ ಹಾಗಾದ್ರೆ ನೂತನ ಸಚಿವರು? ಡಿಕೆಶಿ ಕೊಟ್ಟ ಖಾತೆ ಸ್ವೀಕರಿಸಿ ಸುಮ್ಮನಿರ್ತಾರೆ ಮಂತ್ರಿಗಳು? ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಖಾತೆ ಹಂಚಿಕೆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರ ಡಿಕೆಶಿ? ಇವತ್ತು ಅಥವಾ ನಾಳೆ ಒಳಗಡೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಬೇಕು. 2 ತಿಂಗಳ ರಾಜಕೀಯ ಕಸರತ್ತು ಮುಗಿದಿದೆ. ಸಚಿವ ಸಂಪುಟ ವಿಸ್ತರಣೆಯೂ ಕೂಡ ಆಗಿದೆ. ನೂತನ ಸಚಿವರು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದಿನ ದೊಡ್ಡ ಸವಾಲು ಈಗ ಶುರುವಾಗಿದೆ. ಅದು ಖಾತೆ ಹಂಚಿಕೆ ವಿಚಾರ. ಸಚಿವರನ್ನಾಗಿ ಮಾಡೋದು ಒಂದು ದೊಡ್ಡ ಸವಾಲು ಆಗಿದ್ರೆ, ಅವರಿಗೆ ಖಾತೆ ಹಂಚಿಕೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ದೊಡ್ಡ ಸವಾಲು. ಯಾಕಂದ್ರೆ ಪ್ರತಿಯೊಬ್ಬ ಸಚಿವರು ಕೂಡ ತಮ್ಮ ರಾಜಕೀಯ ಅನುಭವ, ಹಿರಿಯತೆ, ಸಮುದಾಯದ ಪ್ರಾತಿನಿಧ್ಯ, ತಮ್ಮ ರಾಜಕೀಯ ಪ್ರಭಾವದ ಆಧಾರದ ಮೇಲೆ ಪ್ರಮುಖ ಖಾತೆಗಳ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ಬಾರಿ ಸಂಪುಟ ಸೇರಿರತಕ್ಕಂಥ ಹಲವು ಹಿರಿಯ ನಾಯಕರು ಗೃಹ, ಹಣಕಾಸು, ಲೋಕೋಪಯೋಗಿ, ಇಂಧನ, ನೀರಾವರಿ, ಕಂದಾಯ, ನಗರಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಸಾರಿಗೆ ಸೇರಿದಂತೆ ಪ್ರಭಾವಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಆಲ್ರೆಡಿ ನಗರಾಭಿವೃದ್ಧಿ ಸಚಿವರೆಲ್ಲ ಆಗೋಗಿದ್ದಾರೆ. ಈಗ ಉಳಿದಿರ್ತಕ್ಕಂಥ ಒಂದು ಖಾತೆಗಳು ಏನಿದ್ದಾವೆ ಅದು ಯಾರ್ಯಾರಿಗೆ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಕುತೂಹಲ. ಇದೇ ಕಾರಣಕ್ಕೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದಿರತಕ್ಕಂಥ ಒಂದು ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಅಂದ್ರೆ ಯಾರಿಗೆ ಯಾವ ಖಾತೆ ನೀಡಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದು. ಒಬ್ಬರಿಗೆ ಪ್ರಬಲ ಖಾತೆ ಕೊಟ್ರೆ ಮತ್ತೊಬ್ಬರು ಅಸಮಾಧಾನಗೊಳ್ತಕ್ಕಂಥ ಸಾಧ್ಯತೆ ಇದೆ. ಹಿರಿಯರಿಗೆ ದೊಡ್ಡ ಖಾತೆ ಕೊಟ್ರೆ ಹೊಸ ಸಚಿವರು ಬೇಸರಗೊಳ್ಳಬಹುದು. ಹೊಸಬರಿಗೆ ಪ್ರಭಾವಿ ಖಾತೆ ನೀಡಿದ್ರೆ ಹಿರಿಕರು ಪ್ರಶ್ನೆ ಮಾಡಬಹುದು. ಹೀಗಾಗಿ ಸಾಮಾಜಿಕ ಸಮೀಕರಣ, ಪ್ರಾದೇಶಿಕ ಪ್ರಾತಿನಿಧ್ಯ, ಆಡಳಿತದ ಅನುಭವ ಹಾಗೂ ರಾಜಕೀಯ ಸಮತೋಲನ ಈ 4 ಕೂಡ ಗಮನದಲ್ಲಿಟ್ಕೊಂಡು ಖಾತೆ ಹಂಚಿಕೆ ಮಾಡಬೇಕಾದ ಪರಿಸ್ಥಿತಿ ಈಗ ಮುಖ್ಯಮಂತ್ರಿಗಳ ಮುಂದಿದೆ. ಈ ನಡುವೆ ಈಗಾಗಲೇ ಸಚಿವ ಸ್ಥಾನ ಸಿಗದ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಅಸಮಾಧಾನ ಉಂಟಾದರೆ ಅದು ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ತಲೆನೋವಾಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಅಥವಾ ನಾಳೆಯೊಳಗಡೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಕೊನೆಯ ಕ್ಷಣದವರೆಗೂ ಚರ್ಚೆಗಳು ಮುಂದುವರಿತಕ್ಕಂಥ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸಚಿವ ಸ್ಥಾನಕ್ಕಾಗಿ ನಡೆದಿದ್ದಂಥ ಒಂದು ಪೈಪೋಟಿ ಈಗ ಖಾತೆಗಳಿಗಾಗಿ ಶುರುವಾಗುತ್ತಾ ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕೂಡ ಕೇಳಬರ್ತಾ ಇದೆ. ಯಾಕಂದ್ರೆ ಅಧಿಕಾರದ ಕೇಂದ್ರ ಬಿಂದುವಾಗಿರತಕ್ಕಂಥ ಪ್ರಮುಖ ಖಾತೆಗಳಿಗೆ ಪೈಪೋಟಿ ಸಾಮಾನ್ಯ ಆಗಿದೆ. ಹೀಗಾಗಿ ಸಂಪುಟ ವಿಸ್ತರಣೆ ಡಿಕೆ ಶಿವಕುಮಾರ್ ಅವರ ಮೊದಲ ಪರೀಕ್ಷೆಯಾಗಿದ್ರೆ ಖಾತೆ ಹಂಚಿಕೆ 2ನೇ ಅತ್ಯಂತ ಕಠಿಣ ಪರೀಕ್ಷೆ ಆಗತ್ತೆ. ಎಲ್ಲರನ್ನ ಕೂಡ ಸಮಾಧಾನಪಡಿಸಿ ಸಮತೋಲನ ಖಾತೆ ಹಂಚಿಕೆ ಮಾಡುವಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರಾ, ಅಥವಾ ಖಾತೆ ಹಂಚಿಕೆಯ ಬಳಿಕ ಕಾಂಗ್ರೆಸ್ನಲ್ಲಿ ಮತ್ತೊಂದು ಅಸಮಾಧಾನದ ಅಲೆ ಎದ್ದೇಳುತ್ತಾ ಅನ್ನುವಂಥದ್ದು ಈಗ ಇಡೀ ರಾಜ್ಯ ರಾಜಕೀಯದ ಒಂದು ಕುತೂಹಲ ಆಗಿದೆ. ಸೊ ಈಗ ಖಾತೆ ಹಂಚಿಕೆ ಯಾವ ರೀತಿ ಆಗುತ್ತೆ, ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂತಹ ಕುತೂಹಲದಲ್ಲಿ ಈಗ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಂಥ ಸಚಿವರುಗಳು, ನೂತನ ಸಚಿವರು ಈಗ ಕಾತುರದಲ್ಲಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಸಚಿವ ಸ್ಥಾನಕ್ಕಾಗಿ ನಡೆದಿದ್ದಂತಹ ಪೈಪೋಟಿ ಈಗ ಖಾತೆಗಳಿಗಾಗಿ ಶುರುವಾಗ್ತಾ ಇದೆಯಾ ಅನ್ನುವಂತಹ ಈಗ ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತರಾಜು, ಈಗ ನೂತನ ಸಚಿವರಲ್ಲಿ ಯಾವ ಯಾವ ಖಾತೆಗಳಿಗೆ ಒಂದು ಪೈಪೋಟಿ ನಡೀತಾ ಇದೆ, ಮುಂದಿನ ಅಪ್ಡೇಟ್ಸ್ಗಳು ಏನು ಸಿಗ್ತಾ ಇದೆ ಅಂತ?
ಎಸ್ ಪ್ರಮೋದ್, ನಿನ್ನೆ ಏನು ರಾಜ್ಯ ಸಚಿವ ಸಂಪುಟ ಏನು ವಿಸ್ತರಣೆಗೊಂಡಿದೆ, ನೂತನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೀಗ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ಗೆ 2 ಚಾಲೆಂಜ್ ಎದುರಾಗಿದೆ. ಒಂದು, ಈಗಾಗಲೇ ಹಿರಿಯ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಆ ಅಸಮಾಧಾನವನ್ನು ಏನು ಬೇರೆ ಆಲ್ಟರ್ನೇಟಿವ್ ಇರ್ತಕ್ಕಂಥ ಏನು ನಿಗಮಗಳನ್ನು ಕೊಡೋದು, ಜೊತೆಗೆ ಪಕ್ಷದಲ್ಲಿ ಉನ್ನತವಾದ ಜವಾಬ್ದಾರಿಗಳನ್ನು ಕೊಡೋ ಮುಖಾಂತರ ಅಸಮಾಧಾನವನ್ನು ಏನಾದರೂ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಒಂದು ತಲೆನೋವಾಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನು ಸಚಿವ ಸಂಪುಟ ಸಂಪೂರ್ಣವಾಗಿ ವಿಸ್ತರಣೆಗೊಂಡಿರೋದ್ರಿಂದ ಈಗಾಗಲೇ 19 ಜನ ನೂತನ ಸಚಿವರಿಗೆ ಯಾವ ಖಾತೆ ಕೊಡ್ತಾರೆ, ಜೊತೆಗೆ ಪ್ರಮುಖ ಖಾತೆಗಳನ್ನು ಪಟ್ಟು ಹಿಡಿಯುವಲ್ಲಿ ಹಿರಿಯ ಸಚಿವರು ಕೂಡ ಇನ್ನೂತನ್ನೇ ಆಯ್ಕೆಯಾಗಿರ್ತಕ್ಕಂಥ ಹಿರಿಯ ಸಚಿವರು ಕೂಡ ಏನಾದರೂ ಸಾಕಷ್ಟು ಪಟ್ಟು ಹಿಡಿತಾರೆ ಅನ್ನೋದು ಸಾಕಷ್ಟು ಈಗ DK ಶಿವಕುಮಾರ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಈ ನೆಲೆಯಲ್ಲಿ ನೋಡ್ತಾ ಹೋಗ್ತಿದ್ರೆ ಎಲ್ಲ ನಿನ್ನೆ ಆಯ್ಕೆ ಆಗಿರ್ತಕ್ಕಂಥ ಏನು ನೂತನ ಸಚಿವರೇನಿದ್ದಾರೆ, ಜಮೀರ್ ಅಹಮದ್ ಇರ್ಬೋದು, ಜೊತೆಗೆ ಶಿವರಾಜ್ ತಂಗಡಿಗೆ ಇರ್ಬೋದು, ಇವರೆಲ್ಲ ಕೂಡ ಈಗಾಗಲೇ ಖಾತೆಯನ್ನು ನಿಭಾಯಿಸಿರ್ತಕ್ಕಂಥ ಹಿರಿಯ ಸಚಿವರು ಇರೋದ್ರಿಂದ ಅವ್ರಿಗೆ ಯಾವ ರೀತಿಯಾಗಿ ಖಾತೆ ಕೊಡ್ತಾರೆ, ಯಾವ ಇಲಾಖೆಯನ್ನು ಅವ್ರಿಗೆ ವಹಿಸ್ತಾರೆ, ಒಂದು ವೇಳೆ ಏನಾದರೂ ನಮ್ಗೆ ಇಂಥದ್ದೇ ಖಾತೆ ಬೇಕು ಅಂತ ಏನಾದರೂ ಪಟ್ಟಿಡಿತಾರ. ಈ ಕಳೆದ ಬಾರಿ 13 ಸಚಿವರು ಈಗ ಏನು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಜೊತೆಗೆ ಏನು ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಸಚಿವರಾದಂಥ ಏನು ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ಲಾಬಿಯನ್ನು ನಡೆಸಿದ್ರು. ಈ ನೆಲೆಯಲ್ಲಿ ಯಾವ ಖಾತೆ ನಮಗೆ ಬೇಕು ಅಂತ ಏನಾದ್ರೂ ಈಗ ನೂತನವಾಗಿ ಆಯ್ಕೆ ಇರತಕ್ಕಂಥ ಸಚಿವರು ಕೂಡ DK ಶಿವಕುಮಾರ್ ಮುಂದೆ ಇಡ್ತಾರಾ, ಅಥವಾ ಒಂದು ವೇಳೆ DK ಶಿವಕುಮಾರ್ ಏನಾದರೂ ವಹಿಸಿರ್ತಕ್ಕಂಥ ಇಲಾಖೆಯನ್ನು ಮುಂದುವರಿಸ್ಕೊಂಡು ನಮಗೆ ಇದೇ ಖಾತೆ ಸಾಕು ಅಂತ ಏನಾದರೂ ಸುಮ್ಮನೆ ಆಗ್ತಾರೋ ಅನ್ನೋದು ಒಂದು DK ಶಿವಕುಮಾರ್ ಅವರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಪ್ರಮೋದ್, ಹಾಗೆ ಲೈನಲ್ಲಿರಿ ಹನುಮಂತರಾಜ್.